ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಅದ್ರ ಜೊತೆಗೆ 4,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೆ ತಪ್ಪದೆ ಈ ಒಂದು ನೀವು ಮಿಸ್ ಮಾಡಿದೆ ಪ್ರತಿಯೊಬ್ಬರು ಕೂಡ ನೀವು ನೋಡಲೇಬೇಕು. ಏನೋ ತುಂಬ ಸಿಂಪಲು, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೇವಲ ಒಂದೇ ತಿಂಗಳು ಅಂದರೆ ಒಂದು ಮಂತಲ್ಲಿ ಕೇವಲ ಒಂದೇ ತಿಂಗಳಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ನೀವು ಅಪ್ಲೋಡ್ ಮಾಡ್ಕೊಳ್ಬೋದು, ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿಯಪ್ಪ ಏನೋ ಜಸ್ಟ್ ನಾನು ನಿಮಗೆ ಮೊದಲೇ ಹೇಳ್ಬಿಡ್ತೀನಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ ಅವರೆಲ್ಲರಿಗೆ ತಾನೇ ಈ ಒಂದು ನಿಮಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಪ್ಪ ಅಂದರೆ ನಿಮ್ಮ ಚಾನಲ್ ಯಾವ ರೀತಿ ಗ್ರೋ ಮಾಡ್ಕೊಳ್ಳೋದು. ಇನ್ನೂ ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಿಲ್ಲ 1,000 ಸಬ್ಸ್ಕ್ರೈಬರ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕಂತ ಇದ್ದಾರೆ ಪ್ರತಿಯೊಬ್ಬರು ತಪ್ಪದೇ ಈ ಒಂದು ನೀವು ಸ್ಕಿಪ್ ಮಾಡಿದೆ ಪ್ರತಿಯೊಬ್ಬರು ಕೂಡ ನೀವು ನೋಡಲೇಬೇಕು. ಇನ್ನೂ ಜಸ್ಟ್ ನಾನು ಈ ಒಂದು ಕೆಲವೊಂದಷ್ಟು ಟಿಪ್ಸ್ ಐತೆ, ಕೆಲವೊಂದಷ್ಟು ಅಂದರೆ ನಾನು ನಿಮಗೆ ಟಿಪ್ಸ್ ಐತೆ, ಆ ಟಿಪ್ಸ್ ಪ್ರಕಾರ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಡಿದರೆ ಸಾಕು. ಕೇವಲ ಒಂದೇ ತಿಂಗಳಲ್ಲಿ ಅಂದರೆ ಒಂದೇ ತಿಂಗಳಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ನಾನು ನಿಮಗೆ ಹೇಳ್ತೀನಿ ಯಾವುದೊಂದು ಟ್ರಿಕ್ಸು ಆ ಟ್ರಿಕ್ಸು ಅಲ್ಲಿ ಆ ವೆಬ್ಸೈಟು ಈ ವೆಬ್ಸೈಟು ಎಲ್ಲ ನಾನು ನಿಮಗೆ ಎಲ್ಲ ಜೆನ್ಯೂನ್ ಆಗಿ ಹೇಳ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆ ಲೈಫ್ ಲಾಂಗ್ವರೆಗೂ ನಿಮ್ಮ ಜೊತೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಆ ರೀತಿ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ನೀವು ಪಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇವತ್ತು ಸ್ಟಾರ್ಟ್ ಮಾಡಿ ಮುಂಚೆ ಮೊದಲೇ ಹೇಳ್ಬಿಡ್ತೀನಿ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ 4,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಇದ್ದಾರೆ ಪ್ರತಿಯೊಬ್ಬರು ಅದನ್ನು ದಯವಿಟ್ಟು ಈ ಒಂದು ತಪ್ಪದೆ ಪ್ರತಿಯೊಬ್ಬರು ಕೈ ಮುಗಿದ ದಯವಿಟ್ಟು ಯಾರು ಕೂಡ ಈ ಒಂದು ವಿಡಿಯೋ ತಪ್ಪದೆ ನೀವು ನೋಡಲೇಬೇಕು. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲೇಬೇಡಿ ಅಂತ ಇವತ್ತು ಸ್ಟಾರ್ಟ್ ಮಾಡಿ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಹೊಸವಾಗಿ ನೋಡ್ತಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡಲು ಆ್ಯಪ್ ಅನ್ನೋದೇ ಕ್ಲಿಕ್ ಮಾಡುತ್ತೆ. ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲೇ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತೀನಿ 1,000 ಸಬ್ಸ್ಕ್ರೈಬರ್ಸನ್ನು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಬಹುದು. ಆದರೆ 4,000 ಪಬ್ಲಿಕ್ ವಾಚರ್ಸ್ ಏನು ಕಂಪ್ಲೀಟ್ ಮಾಡೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಎಲ್ಲರಿಗೆ ಆ ಕಷ್ಟ ಅನ್ನೋದು ಅಲ್ಲಿ. ಯಾಕಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಅವ್ರ ಫ್ರೆಂಡ್ಸು ಅಲ್ಲಿ ಇಲ್ಲಿ ಶೇರ್ ಮಾಡಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು. ಆದ್ರೆ ಬಟ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಅಂದರೆ ಯಾವ ರೀತಿ ಕಂಪ್ಲೀಟ್ ಮಾಡೋದು, ಸರಿಯಾಗಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರಿಗೆ ಸರಿಯಾಗಿ ವ್ಯೂಸ್ ಬರೋಲ್ಲ, ಚೆನ್ನಾಗಿ ವ್ಯೂಸ್ ಬರಲ್ಲ. ಎಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿ ವ್ಯೂಸ್ ಬರಲ್ಲ. ಅದು ಕಾರಣದಿಂದ ಅವರೊಂದು ಯೂಟ್ಯೂಬ್ ಚಾನಲ್ ಇನ್ನೂ 4,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಆಗಿರಲ್ಲ. ಅದರಲ್ಲಿ ಅವ್ರ ವಿಡಿಯೋ ಯಾರು ನೋಡ್ತಾರೆ ಅಂದರೆ ನಮ್ಮೊಂದು ವಿಡಿಯೋ ಯಾರು ನೋಡ್ತಾರೆ ಅಂತ ತುಂಬ ಜನ ಅಂತ ಇರ್ತಾರೆ. ತುಂಬ ಜನ ಒಂಥರ ಅನಿಸ್ಬಿಡ್ತಾರೆ. ಯಾಕಂದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಯಾರು ನೋಡೋಲ್ಲ. ನಮಗೆಲ್ಲ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ. ಏನೋ ಜಸ್ಟ್ ನೀವು ಏನೂ ಚಿಂತೆ ಮಾಡೋದು ಬೇಕಾಗಿಲ್ಲ. ಯಾವುದೋ ಮೈಂಡ್ ಸೆಟ್ ನಿಮ್ಮ ಮೈಂಡಲ್ಲಿ ಯಾವುದೊಂದು ಪ್ರಾಬ್ಲಮ್ ಬೇಡ. ಏನೋ ಜಸ್ಟ್ ನಾನು ನಿಮಗೆ ಅದೇ ನಿಮಗೋಸ್ಕರ ಬಂದಿದ್ದೀನಿ. ಈಗ ಏನೋ ಜಸ್ಟ್ ನೀವು ಕೇವಲ ಒಂದೇ ತಿಂಗಳಲ್ಲಿ ಹೇಳಿದ್ನಲ್ಲ, ಒಂದೇ ತಿಂಗಳಿನಲ್ಲಿ 1,000 ಸಬ್ಸ್ಕ್ರೈಬ್ 4,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಮಾಡ್ಕೊಂಡು ನೀವು ಆರಾಮಾಗಿ ಮಾನಿಟೈಸೇಷನ್ ಮಾಡ್ಕೊಳ್ಳೋದು. ಅದು ಯಾವ ರೀತಿ ಅಂದರೆ ಏನೋ ಜಸ್ಟ್ ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ ಐತಾನೆ. ಆ ಟಿಪ್ಸ್ ನೀವು ಪ್ರತಿಯೊಂದು ಕೂಡ ನಿಮ್ಮ ಚಾನಲಲ್ಲಿ ನೀವು ರೂಲ್ಔಟ್ ಮಾಡಬೇಕು. ಪ್ರತಿದಿನ ರೂಲ್ಔಟ್ ಅಂದರೆ ರೂಲ್ ಓವರ್ ಮಾಡ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ನೀವೆಲ್ಲ ಪ್ರತಿಯೊಂದು ಕೂಡ ಫಾಲೋ ಮಾಡಬೇಕು. ಆವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂಪ್ರೂವ್ ಆಗುತ್ತೆ. ಅದು ಯಾವ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಮೊದಲನೇದು ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬ್ 4,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಆಗ್ಬೇಕಾದ್ರೆ ಮೇನ್ ಏನಪ್ಪ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ವೈರಲ್ ಆಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಒಂದೊಂದು ಹೇಳ್ತೀನಿ. ಈಗ ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ ತುಂಬ ಸಿಂಪಲು. ಏನಪ್ಪ ಅನ್ಬೇಕಾದ್ರೆ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲು ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಸೆಟ್ಟಿಂಗ್ ನಾವು ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಇದು ಮೊದಲನೇ ಟಿಪ್ಸ್ ಬಂದ್ಬಿಟ್ಟು. ಯಾಕಪ್ಪ ಅಂದರೆ ನೀವು ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬ್ನಲ್ಲಿ ವೀಡಿಯೋ ರೀಚ್ ಆಗಲ್ಲ, ವೀಡಿಯೋ ರಿಕಮೆಂಡ್ ಆಗಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಯಾವುದೇ ಒಂದು ಕ್ಯಾಟಗರಿ ಇರಲಿ ನೀವೆಲ್ಲ ಏನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ನೀವು ಮಾಡ್ಕೊಳ್ಬೇಕು. ಯಾಕಂದರೆ ವೈಟಿ ಸ್ಟುಡಿಯೋದಲ್ಲಿ ನೀವು ಹೋಗಿ ಕ್ರೋಮಲ್ಲಿ ಹೋಗಿ ನೀವು ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಯೂಟ್ಯೂಬ್ನಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಮಾಡಿದಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿಕಮೆಂಡ್ ಆಗುತ್ತೆ. ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಕಂಟೆಂಟ್ ಇದೆ ಅಂದರೆ ಯಾವ ಒಂದು ಕ್ಯಾಟಗರಿ ಚಾನಲ್ ಇದೆ ಅದನ್ನು ಮೇನ್ ಇಂಪಾರ್ಟೆಂಟ್ ಡಿಸೈಡ್ ಆಗಬೇಕು. ಯಾಕಂದರೆ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಮಾಡ್ತಾರೆ, ಯೂಟ್ಯೂಬ್ ಚಾನಲ್ ಟೆಕ್ ಕ್ಯಾಟಗರಿಯಲ್ಲಿ ಬರುತ್ತೆ. ಈ ರೀತಿ ನೀವೇನು ಮಾಡಬೇಕು, ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮೇನ್ ಇಂಪಾರ್ಟೆಂಟ್. ಇದು ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಇದೆ. ಇದ್ರ ಬಗ್ಗೆ ನಾನು ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಐ ಕಾರ್ಡಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಜಸ್ಟ್ ಆ ಒಂದು ವಿಡಿಯೋ ನೀವು ಏನು ಮಾಡಿ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಏನು ಮಾಡಿ ಆಲ್ಮೋಸ್ಟ್ ಎಲ್ಲ ಸೆಟ್ಟಿಂಗ್ಗಳು ಮಾಡ್ಕೊಳ್ಬೇಕು. ಈ ಸೆಟ್ಟಿಂಗ್ ಮಾಡಲೇಬೇಕು. ಈ ಸೆಟ್ಟಿಂಗ್ ಮಾಡೋದಂದ್ರೆ ಏನು ಬೆನಿಫಿಟ್ಸ್ ಅಪ್ಪ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ಅದು ಯಾವ ರೀತಿ ಅನ್ಬೇಕ್ರೆ ನಾನು ಹೇಳಿದ್ನಲ್ಲ, ಇಷ್ಟು ಸೆಟ್ಟಿಂಗ್ ನೀವು ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾಗುತ್ತೆ, ರಿಕಮೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬೂಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮ್ಮೊಂದು ವಿಡಿಯೋ ಇಂಪ್ರೆಷನ್ಸ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚಿಂಗ್ ಲಿಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲ ಮಾಡಿದ್ರೆ ಏನಾಗುತ್ತೆ, ಯಾವ ಟಾಪಿಕ್ ಇದೆ, ಯಾವ ಕಂಟೆಂಟ್ ಇದೆ, ಎಲ್ಲಿಂದ ಮಾಡ್ತಾ ಇದ್ರೆ ಎಲ್ಲ ಲೊಕೇಶನ್ ಮೇಲೆ ಅದ್ರ ಮೇಲೆ ನಿಮ್ಮ ಸರ್ಚ್ ಆಗುತ್ತೆ.
ಇದರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಇದು ಮೊದಲನೇ ಟಿಪ್ಸ್. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ನಮ್ಮ ನ್ಯೂ ಯೂಟ್ಯೂಬರ್ಸ್ಗೆ ಯಾರೊಬ್ಬರು ಯೂಟ್ಯೂಬರ್ಸ್ ಹೇಳ್ತಾರೋ ಬಿಡ್ತಾರೋ ಗೊತ್ತಲ್ಲ, ನನ್ನ ನಂಬಿ ಈ ಒಂದು ವಿಡಿಯೋ ನೋಡ್ತಾರೆ, ಅದಕ್ಕೋಸ್ಕರ ಬೇಗ ಒಂದು ಕೆಲಸ ಮಾಡ್ಕೊಳ್ಳಿ. ಇದು ಮೊದಲನೇ ಟಿಪ್ಸ್. ಇನ್ನು ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲು. ಯೂಟ್ಯೂಬ್ನಲ್ಲಿ ನಾವು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಅದನ್ನ ಮೇನ್ ಇಂಪಾರ್ಟೆಂಟ್ ನಾವು ತಿಳ್ಕೊಬೇಕು. ಯಾಕಂದರೆ ತುಂಬ ಜನ ಯೂಟ್ಯೂಬ್ ಅಪ್ಲಿಕೇಶನ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಇನ್ನು ಕೆಲವೊಂದಷ್ಟು ಯೂಟ್ಯೂಬರ್ಸ್ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಇನ್ನು ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ ಕ್ರೋಮಲ್ಲಿ ಹೋಗಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಬಟ್ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ನೀವು ಎಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿರಲಿ ವ್ಯೂಸೇ ಬರಲಿಲ್ಲ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡ ವೇಸ್ಟ್. ಈ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕು. ಯಾಕಂದ್ರೆ ನೀವು ಸರಿಯಾದ ಪ್ರೊಸೀಜರಿಂದ ವಿಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ, ತಪ್ಪಾದ ಪ್ರೊಸೀಜರಿಂದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಏನಂದರೆ ನೀವು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಏನು ಎಲ್ಲ ನೀವು ಅರ್ಥ ಮಾಡ್ಕೋಬೇಕು, ಮೈಂಡಲ್ಲಿ ತಿಳ್ಕೊಬೇಕು. ಮೇನ್ ಇಂಪಾರ್ಟೆಂಟ್ ಇದು ಸೆಕೆಂಡ್ ಟಿಪ್ಸ್. ಅಂದರೆ ಈ ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡಬೇಕು. ನಾವು ಈ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ 1,000 ಸಬ್ಸ್ಕ್ರೈಬ್ 4,000 ವಾಚರ್ಸ್ ಇದಕ್ಕೇನು ಸಂಬಂಧ, ಇದಕ್ಕೇನು ಲಿಂಕ್ ಇದೆ ಅಂತ ನೀವು ಕೇಳಬೇಕು. ಮೇನ್ ಇಂಪಾರ್ಟೆಂಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬ್ 4,000 ವಾಚರ್ಸ್ ಕಂಪ್ಲೀಟ್ ಆಗುತ್ತೆ. ವಿಡಿಯೋನೇ ಅಪ್ಲೋಡ್ ಮಾಡಲಿಲ್ಲ ಅಂದರೆ, ವಿಡಿಯೋನೇ ರಿಚ್ ಆಗಲಿಲ್ಲ ಅಂದರೆ ಎಲ್ಲಿಂದ 1,000 ಸಬ್ಸ್ಕ್ರೈಬ್ 4,000 ವಾಚರ್ಸ್ ಕಂಪ್ಲೀಟ್ ಮಾಡೋದು? ದುಡ್ಡು ಕೊಟ್ಟು ತಗೋತಾರೆ, ದುಡ್ಡು ಕೊಟ್ಟು ತೊಗೋಬೋದು. ನಾನು ನಿಮಗೆ ಅದನ್ನು ಮಾಡಬಾರ್ದಂತೆಲ್ಲ ತೊಗೋಬೋದು. ಆದರೆ ಬಟ್ ಅದರಿಂದ ನಿಮಗೆ ಮುಂದೆ ದುಡ್ಡನ್ನು ಸಿಗಲ್ಲ, ಅರ್ನಿಂಗ್ ಆಗಲ್ಲ, ಯೂಟ್ಯೂಬಲ್ಲಿ ಸರಿಯಾಗಿ ವ್ಯೂಸ್ ಬರಲ್ಲ, ಚೆನ್ನಾಗಿದ್ದಂಗೆ ಆವಾಗ ನಿಮ್ಗೆ ಬೇಜಾರಾಗುತ್ತೆ. ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಅದನ್ನ ತಿಳ್ಕೊಬೇಕು. ಅದಕ್ಕೆ ನಾನು ಅದಕ್ಕೋಸ್ಕರ ಅದೇ ಒಂದು ಟಿಪ್ಸ್ ಬಗ್ಗೆ ಅಂದರೆ ಅದೇ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಇಲ್ಲಾಂದ್ರೆ ಐ ಕಡೆಯಲ್ಲಿ ಹಾಕ್ತೀನಿ. ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ನಾನು ಕೂಡ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಆ್ಯಕ್ಚುಲ್ ಬಂದ್ಬಿಟ್ಟು ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು 3 ವರ್ಷ ಆಯಿತು ಕಂಟಿನ್ಯೂ. ನಾನು ಕೂಡ ಈ ಸ್ಟೆಪ್ಪಿಗೆ ಈ ಲೆವೆಲಿಗೆ ಬರ್ಬೇಕಾದ್ರೆ ಪ್ರತಿದಿನ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಏನು ಮಾಡಿದ್ದೀನಿ, ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ನಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿ ನೀವು ಪ್ರತಿಯೊಬ್ಬರು ಕೂಡ ವಿಡಿಯೋ ಅಪ್ಲೋಡ್ ಮಾಡಿ, ಸರಿಯಾದ ಪ್ರೊಸೀಜರಿಂದ ವಿಡಿಯೋ ಅಪ್ಲೋಡ್ ಮಾಡಿ. ಯಾಕಂದರೆ ತಪ್ಪಾದ ಪ್ರೊಸೀಜರಿಂದ ವಿಡಿಯೋ ಅಪ್ಲೋಡ್ ಮಾಡಿದ್ರೆ 2-3 ವ್ಯೂಸ್ ಬಂದರೆ ಏನಾಗುತ್ತೆ, ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತಾ? ಕಂಪ್ಲೀಟ್ ಆಗಲ್ಲ. 4,000 ವಾಚರ್ಸ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೋದು. 4,000 ವಾಚರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡ್ತಾರೆ? ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವಿಡಿಯೋ ವೈರಲ್ ಆದರೆ ಮಾತ್ರ 4,000 ವಾಚರ್ಸ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ವಿಡಿಯೋ ವೈರಲ್ ಅಂದರೆ ಆಗಲ್ಲ. ಇದು 2ನೇ ಟಿಪ್ಸ್ ಬಂದ್ಬಿಟ್ಟು ಸರಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಇನ್ನು 3ನೇ ಟಿಪ್ಸ್ ಬಂದ್ಬಿಟ್ಟು ಏನಬೇಕಂದ್ರೆ ತುಂಬ ಸಿಂಪಲು. ಪ್ರತಿದಿನ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕು. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಡೈಲಿ ವಿಡಿಯೋ ಅಪ್ಲೋಡ್ ಅಂದರೆ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕ್ರೆ, ಒಂದಿನ ಬಿಟ್ಟು ಒಂದಿನ ಗ್ಯಾಪ್ ಮಾಡಿದ್ರೆ ಆಗಲ್ಲ. ಒಂದು ವೀಕಿಗೆ ಒಂದು ಮಂತಿಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆಗಲ್ಲ. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕು. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದು ಏನಪ್ಪ ಬೆನಿಫಿಟ್ಸ್? ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಂಪ್ರೆಷನ್ ಸಿಗುತ್ತೆ. ಇಂಪ್ರೆಷನ್ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಎಷ್ಟು ಯೂಟ್ಯೂಬ್ ರೂಲ್ಸ್ ಇದೆ ಏನಪ್ಪ, 1,000 ಸಬ್ಸ್ಕ್ರೈಬ್ 4,000 ಪಬ್ಲಿಕ್ ವಾಚರ್ಸ್, ಅದ್ರ ಜೊತೆ ಶಾರ್ಟ್ಸ್ ವಿಡಿಯೋ ಮಾಡೋರು ಕೂಡ ನೀವು ಕೂಡ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಲೇಬೇಕು. ಇದು ಕೇವಲ 1 ವರ್ಷದ ಒಳಗಡೆ ಅಂದರೆ 365 ಡೇಸ್ ಒಳಗಡೆ ಆಗಬೇಕು. ಅದಕ್ಕೋಸ್ಕರ ನೀವು ಹೇಳ್ಬೇಕು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕು. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದು ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡೋದೇನುತ್ತೆ, ಜಾಸ್ತಿ ಬೂಸ್ಟ್ ಸಿಗುತ್ತೆ. ಬೂಸ್ಟ್ ಸಿಗೋದಂದರೆ ಜಾಸ್ತಿ ವಿಡಿಯೋ ವೈರಲ್ ಆಗುತ್ತೆ. ವೈರಲ್ ಆಗೋದಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ವ್ಯೂಸ್ ಬರುತ್ತೆ. ವ್ಯೂಸ್ ಬರೋದಂದ್ರೆ ಆಟೋಮೆಟಿಕ್ ವಾಚ್ ಟೈಮ್ ಕೂಡ ಬರುತ್ತೆ, ಆಟೋಮೆಟಿಕ್ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ. ಇದು ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ಮಿನಿಮಮ್ ಡೈಲಿ ಬಂದ್ಬಿಟ್ಟು ನಿಮಗೆ ಏನಾದ್ರು ಟೆಕ್ ಬಗ್ಗೆ ಮಾಡ್ತಾರೆ 2 ವಿಡಿಯೋ ಅಪ್ಲೋಡ್ ಮಾಡಿ, ಗೇಮಿಂಗ್ ಬಗ್ಗೆ ಮಾಡ್ತಾರೆ 1-2-3 ವಿಡಿಯೋ ಅಪ್ಲೋಡ್ ಮಾಡಿ. ನಿಮಗೆ ಎಷ್ಟು ಸಮಯ ಸಿಗುತ್ತೆ, ಎಷ್ಟಕ್ಕೆ ನೀವು ಹಿಂಗೆ ಕಂಟೆಂಟ್ ಮಾಡೋಕ್ಕೆ ಅವಕಾಶ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ಆದಷ್ಟು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಬೇಗ 1,000 ಸಬ್ಸ್ಕ್ರೈಬ್ 4,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಮಾಡ್ಕೊಂಡು ನೀವು ದುಡ್ಡು ಮಾಡ್ಬೇಕಂದ್ರೆ ಇದು ಮಾಡಲೇಬೇಕು ಪ್ರತಿಯೊಬ್ಬರು. ಇದು 3ನೇ ಟಿಪ್ಸ್ ಬಂದ್ಬಿಟ್ಟು. ಇನ್ನು 4ನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲು. ನೀವು ಈಸಿಯಾಗಿ ಈ ಟಿಪ್ಸ್ ಮೂಲಕ ಕಂಪ್ಲೀಟ್ ಮಾಡ್ಕೋತಾರೆ 1,000 ಸಬ್ಸ್ಕ್ರೈಬ್ 4,000 ವಾಚರ್ಸ್. ಅದೇನಪ್ಪ ಅನ್ಬೇಕಾರೆ ನೀವು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು. ಟ್ರೆಂಡಿಂಗ್ ಟಾಪಿಕ್ಸ್ ಅಂದರೆ ಯಾವ ಥರ, ಈಗಿನ ದಿನದಲ್ಲಿ ಏನು ನಡೀತಿದೆ, ಐ ಪಿ ಎಲ್ ಬಗ್ಗೆ ನಾವು ಆ್ಯಂಕರಿಂಗ್ ಮಾಡಬೇಕು. ಈಗಿನ ದಿನದಲ್ಲಿ ಏನು ಟ್ರೆಂಡ್ ಇದೆ, ಐ ಪಿ ಎಲ್ ತುಂಬ ಟ್ರೆಂಡ್ ಇದೆ. ಈ ಒಂದು ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡಬೇಕು. ಈ ಜಾಸ್ತಿ ಟ್ರೆಂಡಿಂಗ್ ಟಾಪಿಕ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಅದ್ರ ಮೇಲೆ ನಿಮ್ಮ ಮೈಂಡ್ ಸೆಟ್ ಆಗಿರಬೇಕು. ಅದ್ರ ಮೇಲೆ ಜಾಸ್ತಿ ನೀವು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗಬೇಕು. ಅಂದರೆ ಈ ಏನು ಟ್ರೆಂಡ್ ಇದೆ, ಈಗ ಸಡನ್ನಾಗಿ ಸೆಕೆಂಡ್ ಪಿ ಒಂದು ಬಂತು ರಿಸಲ್ಟ್, ಅದ್ರ ಮೇಲೆ ಟ್ರೆಂಡು. ಇನ್ನು ನೆಕ್ಸ್ಟ್ ಈಗ ಐ ಪಿ ಎಲ್ ಮೇಲೆ ಒಂದು ಟಾಪಿಕ್. ಈ ರೀತಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ಈಗಿನ ದಿನದಲ್ಲಿ ಏನಿದೆ ಟ್ರೆಂಡಿಂಗ್ ಟಾಪಿಕ್ ಮೇಲೆ ಅದರ ಪ್ರತಿಯೊಬ್ಬರ ಜನರು, ಇಡೀ ಕರ್ನಾಟಕ ಜನ ಎಲ್ಲ ವಿಡಿಯೋ ನೋಡ್ತಾರೆ. ಅದರಿಂದ ಏನಾಗುತ್ತೆ, ಸಬ್ಸ್ಕ್ರೈಬರ್ಸ್ ಸಿಗುತ್ತೆ ಮೇನ್ ಇಂಪಾರ್ಟೆಂಟ್. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 4,000 ವಾಚರ್ಸ್ ಕಂಪ್ಲೀಟ್ ಆಗುತ್ತೆ. ಒಂದು ವಿಡಿಯೋ ಜಾಸ್ತಿ ವೈರಲ್ ಆದರೆ ಎಷ್ಟು ನಿಮಗೆ ವ್ಯೂಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಟೋಮೆಟಿಕ್ ವೈರಲ್ ಆದರೆ ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು 4,000 ಬೇಡ ಅಂದ್ರೆ 10,000 8,000 20,000 1 ಲಕ್ಷ ಮಿಲಿಯನ್ವರೆಗೂ ನಿಮಗೆ ವಾಚ್ ಟೈಮ್ ಅನ್ನೋದು ಬರುತ್ತೆ. ಅದು ಯಾವ ರೀತಿ ನೀವು ಟ್ರೆಂಡಿಂಗ್ ಟಾಪಿಕ್ ಜಗ್ಗಿ ಇಟ್ಕೋಬೇಕು. ಜಗ್ಗಿ ಅಂದರೆ ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕು ನಿಮ್ಮ ಮೈಂಡು. ಅದಕ್ಕೋಸ್ಕರ ಏನು ಮಾಡಬೇಕು, ಪ್ರತಿದಿನ ನೀವು ಟ್ರೆಂಡಿಂಗ್ ಏನು ಟಾಪಿಕ್ ಇದೆ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಹೆಂಗೆ
ಟಾಪಿಕ್ ಯಾವ ಟಾಪಿಕ್ ಟ್ರೆಂಡ್ ಇದೆ ಎದ್ರ ಬಗ್ಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅದನ್ನ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಟ್ರೆಂಡಿಂಗ್ ಟಾಪಿಕ್ ಮೇಲೆ ನೀವು ಫೋಕಸ್ ಮಾಡಿ. ಯಾವೊಬ್ಬ ಯೂಟ್ಯೂಬರ್ಸ್ ಇರ್ತಾವ್ರು ಬಿಡ್ತಾವ್ರು ಕೂಡ ನಾನು ನಿಮ್ಗೆ ಸಜೆಷನ್ ಮಾಡ್ತೀನಿ. ಟ್ರೆಂಡಿಂಗ್ ಟಾಪಿಕ್ ಮೇಲೆ ಮಾಡಿದರೆ 100% ಬೇಗ ರೀಚ್ ಆಗ್ತಾರೆ. 100% ಬೇಗ ನಿಮ್ಮೊಂದು ಚಾನಲ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್, ನಮ್ಮ ನ್ಯೂ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟ್. ಇದನ್ನು ಫೋಕಸ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ, ನೀವೇನು ಸೆಲೆಬ್ರಿಟಿ ಅಲ್ಲ. ಯಾವುದೊಂದು ಕಂಟೆಂಟ್ ಬಗ್ಗೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ವೀಡಿಯೋ ವೈರಲ್ ಬೇಕಾದ್ರೆ ಯಾರು ನೋಡ್ತಾರೆ? ನೀವು ಸೆಲೆಬ್ರಿಟಿ ಅಲ್ಲ, ನಾವೆಲ್ಲ ಸೆಲೆಬ್ರಿಟಿ ಅಲ್ಲ. ನಾವು ಈಗ ಚಿಕ್ಕ ಯೂಟ್ಯೂಬರ್ಸ್ ಈಗ ಬಂದಿದ್ದೀವಿ ನಾವು. ಯಾಕಂದ್ರೆ ನಮ್ಮ ಫೇಸ್ ನೋಡಿದ ತಕ್ಷಣ ನಾವು ಚಾಲೆಂಜಿಂಗ್ ಸ್ಟಾರ್ ಹೀರೋ ಸೆಲೆಬ್ರಿಟಿ ಅಲ್ಲ, ನಮ್ಮನ್ನ ಯಾರು ಗುರುತಿಸ್ತಾರೆ? ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು. ಇದು ಮೇನ್ ಇಂಪಾರ್ಟೆಂಟ್. 4ನೇ ಟಾಪಿಕ್ಸ್ ಬಂದ್ಬಿಟ್ಟು ಇದು ತುಂಬ ಇಂಪಾರ್ಟೆಂಟ್ ಬಂದ್ಬಿಟ್ಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಲೇಬೇಕು. ಇನ್ನು ನೆಕ್ಸ್ಟ್ ಟಾಪಿಕ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲು. ನೀವೇನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ನೀವು ಎಡಿಟಿಂಗ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ತಮ್ನೇಲು, ಡಿಸ್ಕ್ರಿಪ್ಷನು ಮೇನ್ ಇಂಪಾರ್ಟೆಂಟ್. ತಮ್ನೇಲು, ಡಿಸ್ಕ್ರಿಪ್ಷನು, ಅದ್ರ ಜೊತೆ ವಿಡಿಯೋ ಕ್ವಾಲಿಟಿ ಮತ್ತು ಅದ್ರ ಜೊತೆ ನಿಮ್ಮೊಂದು ವಿಡಿಯೋ ಎಡಿಟಿಂಗು ಇದ್ರ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಯಾಕಪ್ಪ ಅನ್ಬೇಕಾರೆ ನೀವು ಆ್ಯಕ್ಚುಲಿ ಬಂತು ನಾನು ತುಂಬ ಜನ ಯೂಟ್ಯೂಬರ್ಸ್ ಮಾಡಿದ್ದೀನಿ, ನೋಡಿದ್ದೀನಿ. ಅವರೊಂದು ಯೂಟ್ಯೂಬ್ ಚಾನಲ್ ರಿವ್ಯೂ ಕೂಡ ಮಾಡಿದ್ದೀನಿ, ಚೆಕ್ ಮಾಡಿದ್ದೀನಿ. ಅವಾಗ ಅವರೊಂದು ಯೂಟ್ಯೂಬ್ನಲ್ಲಿ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಇನ್ನೊಬ್ಬರು ವಿಡಿಯೋ ಯೂಟ್ಯೂಬ್ ಸ್ಟುಡಿಯೋ ತಂದು ಹಾಕೋದು. ಅದ್ರ ಜೊತೆಗೆ ಕಂಟೆಂಟ್ ಯಾವುದೋ ಇರುತ್ತೆ, ಅದಕ್ಕೆ ತಮ್ನೇಲ್ ಯಾವುದೋ ಇರುತ್ತೆ. ಅದು ಯಾವುದೋ ಕಂಟೆಂಟ್ ಬಗ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಯಾವುದೋ ತಮ್ನೇಲ್ ಇರುತ್ತೆ. ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ ತಮ್ನೇಲ್ ಹಾಕ್ತಾರೆ. ಮೇನ್ ಇಂಪಾರ್ಟೆಂಟ್ ಆ ರೀತಿ ಅಲ್ಲ. ಯಾವ ಒಂದು ಟಾಪಿಕ್ ಬಗ್ಗೆ ಮಾಡಿದ್ರೆ ಅದೇ ಟಾಪಿಕ್ ಬಗ್ಗೆ ತಮ್ನೇಲ್ ಆಗಿರಬೇಕು. ಒಳ್ಳೆ ರೀತಿ ತಮ್ನೇಲ್ ಎಡಿಟಿಂಗ್ ಮಾಡೋದು ಗೊತ್ತಿರಬೇಕು. ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ರೆ ಅದು ಕೂಡ ನೋಡ್ಕೊಳ್ಳಿ. ಒಳ್ಳೆ ರೀತಿ ಒಂದು ತಮ್ನೇಲ್ ಎಡಿಟಿಂಗ್ ಮಾಡಬೇಕು. ಸೆಕೆಂಡ್ ಬಂದ್ಬಿಟ್ಟು ನೀವು ಟೈಟಲ್ ಹಾಕಬೇಕು. ಟೈಟಲ್ ಯಾವ ರೀತಿ ಆ ಟಾಪಿಕ್ ಬಗ್ಗೆ ಟೈಟಲ್ ಹಾಕಬೇಕು, ಬಿಟ್ಟು ಬೇರೆ ಟಾಪಿಕ್ ಬಗ್ಗೆ ನೀವು ಟೈಟಲ್ ಹಾಕಂಗಿಲ್ಲ. ಟೈಟಲ್ ಹಾಕಿ ಮತ್ತು ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಎಡಿಟಿಂಗ್ ಮಾಡಿ ಸರಿಯಾಗಿ ರೀತಿ ಒಳ್ಳೆ ಕ್ವಾಲಿಟಿಯಲ್ಲಿ ಶೂಟ್ ಮಾಡಿ ಎಡಿಟಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಕೂಡ ಹಾಕೊಳ್ಳಿ, ಕೀಬೋರ್ಡ್ಸ್ ಕೂಡ ಹಾಕೊಳ್ಳಿ. ಇಷ್ಟು ಹಾಕಿದರೆ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಯಾಕೆ ಆಗಲ್ಲ? 100% ಗ್ರೋ ಆಗುತ್ತೆ. 100% ಗ್ರೋ ಆಗ್ತಾ ಹೋದ ನೀವು 1,000 ಸಬ್ಸ್ಕ್ರೈಬರ್ಸ್ ಬೇಡ, 1,00,000 ಸಬ್ಸ್ಕ್ರೈಬರ್ಗೆ ಹೋಗ್ತೀರ. ನೀವು 4,000 ವಾಚ್ ಅವರ್ಸ್ ಬೇಡ ನಿಮಗೆ, ಅದ್ರ ಡಬಲ್ ನೀವು ಸಿಗುತ್ತೆ. ಎಲ್ಲ ನೀವು ಮಾಡಲೇಬೇಕು. ಇದು ಎಷ್ಟು ಮಾಡಬೇಕು ನೋಡಿ. ಪ್ರತಿಯೊಬ್ಬರು ಕೂಡ ಟೈಮ್ ಟು ಟೈಮ್ ವೀಡಿಯೋ ಅಪ್ಲೋಡ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು. ಅಂದರೆ ಎಡಿಟಿಂಗ್ ಯಾವ ರೀತಿ ಪ್ರೊಫೆಷ್ನಲ್ ಆಗಿರಬೇಕು. ವೀಡಿಯೋ ನೋಡೋ ಜನರು ವೀಡಿಯೋ ಸ್ಕಿಪ್ ಮಾಡಬಹುದು, ವೀಡಿಯೋ ಕ್ಲಿಕ್ ಮಾಡಿ ನೋಡಬೇಕು, ಮತ್ತೆ ಆ ರೀತಿ ವೀಡಿಯೋ ಮಾಡಿರಬೇಕು. ಈ ರೀತಿ ಮಾಡಿದರೆ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ವೈರಲ್ ಆಗುತ್ತೆ. ಬೇಗ ಚಾನಲಲ್ಲಿ 1,000 ಸಬ್ಸ್ಕ್ರೈಬ್, 4,000 ವಾಚ್ ಅವರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲು. ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ಏನಪ್ಪ ಅನ್ಬೇಕ್ರೆ ಆದಷ್ಟು ಬೇಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲು ಏನು ಮಾಡ್ಬೇಕಾದ್ರೆ ನೀವು ಏನು ಮಾಡೋದು ಬೇಕಾಗಿಲ್ಲ. ತುಂಬ ಸಿಂಪಲು, ಏನು ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೆಲವೊಂದಷ್ಟು ಜನರಿಗೆ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೋತಾರೆ. 64,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಆದರೆ ಈಗ ಹೊಸದಾಗಿ ಯೂಟ್ಯೂಬ್ನಲ್ಲಿ ಒಂದು ಹೊಸ ನೀವು ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದರೆ ನಿಮಗೆ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಲೈವ್ ಸ್ಟ್ರೀಮ್ ಅಂತ ಸಿಗುತ್ತೆ. ನಿಮಗೆ ಲೈವ್ ಆಪ್ಷನ್ ಅಂತ ಒಂದು ಬಂದಿದೆ. ಜಸ್ಟ್ ನೀವು ಲೈವ್ ಕೂಡ ಮಾಡಬೇಕು, ಲೈವಲ್ಲಿ ಬರಬೇಕು. ಲೈವ್ ಬಂದಾಗ ನಿಮ್ಮ ಸಬ್ಸ್ಕ್ರೈಬರ್ಸ್ ನೋಡೋದ ಜನರು ಏನಾಗುತ್ತೆ ಆಟೋಮೆಟಿಕ್ಗೆ ನಿಮ್ಮ ಮೇನ್ ಇಂಪಾರ್ಟೆಂಟ್ ನಿಮಗೆ ಇರ್ತಾನೆ. ಲೈವ್ ಬರೋದಂದ್ರೆ ಏನು ಬೆನಿಫಿಟ್ಸು, ಇದಕ್ಕೆ ಏನು ಸಂಬಂಧ ಅಂತ ಅನ್ಬೋದು. ಲೈವ್ ಬರೋದ್ರಿಂದ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಲೈವ್ ಬರೋದ್ರಿಂದ ಯಾವ ರೀತಿ ಅಂದರೆ ನಿಮ್ಮ ಲೈವ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ರೆಕಮೆಂಡ್ ಆಗುತ್ತೆ, ಯೂಟ್ಯೂಬ್ ಶಾರ್ಟ್ಸಲ್ಲಿ ಸಜೆಷನ್ ಆಗುತ್ತೆ. ಸೇಮ್ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ರೀಲ್ಸಲ್ಲಿ ಸಜೆಷನ್ ಆಗುತ್ತೆ ಅದೇ ರೀತಿ ಕೂಡ ನೀವು ಲೈವ್ ಅಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಸಜೆಷನ್ ಆಗುತ್ತೆ. ಅದರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ರೆಕಮೆಂಡ್ ಆಗುತ್ತೆ. ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಜಾಸ್ತಿ ಬರುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4,000 ಪಬ್ಲಿಕ್ ವಾಚರ್ಸ್ ಕೂಡ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಅವ್ರ ತನ ಲೈವಲ್ಲಿ ಎಷ್ಟು ಜನ ನೋಡ್ತಾ ಇರ್ತಾರ. 1-2 ಅವರ್ಸ್ ನೀವು ಲೈವ್ ಸ್ಟ್ರೀಮ್ ಮಾಡಿದರೆ ಎಷ್ಟಾಯಿತು? 2 ಅವರ್ಸ್ ಅಂದರೆ ಒಂದು 20 ಜನ ನೋಡೋಲ್ಲ, ಎಷ್ಟಾಯಿತು ನೋಡಿ. ಈ ರೀತಿ ನೋಡಿ, ಒಂದು ಮಿನಿಮಮ್ ಅಂತ 6 ಜನ ನೋಡಿದರೆ 2 ಅವರ್ಸ್ ಇದೆ, ಎಷ್ಟಾಯಿತು? ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಡಿಮೆ ಕಂಪ್ಲೀಟ್ ಮಾಡ್ತಾರೆ. ಎಷ್ಟು ಲೈವ್ ಬರೋದಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಬನ್ನಿ. ನೀವು ಪೇಸ್ ತೋರ್ಸೋಕ್ಕಾಗಲ್ಲ, ವಾಯ್ಸ್ ಓವರ್ ಮಾಡಿ ಬನ್ನಿ, ಲೈವ್ ಬನ್ನಿ. ಆದಷ್ಟು ಬೇಗ ನೀವು ಲೈವ್ ಮತ್ತು ಈ ರೀತಿ ಮಾಡಿದ್ರಿಂದ ಬೇಗ ನಿಮ್ಮದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬ್, 4,000 ವಾಚರ್ಸ್ ಕೇವಲ 1 ತಿಂಗಳು ಬೇಡ ನಿಮಗೆ. ಹಂಗೆ ಮಾಡಿದರೆ 15 ದಿನದಲ್ಲಿ ಕಂಪ್ಲೀಟ್ ಆಗೋದು. 15 ದಿನ ಬೇಡಪ್ಪ ನನಗೆ 1 ತಿಂಗಳು ಸಾಲ ಟೈಮ್ ಅಂದರೆ 2 ತಿಂಗಳೇ ಸಾಕು. 2 ತಿಂಗಳಲ್ಲಿ ಮಾಡ್ತಾರೆ. ನಿಮಗೆ 2 ತಿಂಗಳಲ್ಲಿ ಆಗಲಿಲ್ಲ ಅಂದರೆ 3 ತಿಂಗಳಲ್ಲಿ ಆಗುತ್ತೆ. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಫೋಕಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟು ಮಾಡ್ಬೇಕು ನೋಡಿ. ಇಷ್ಟು ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬ್, 4,000 ಪಬ್ಲಿಕ್ ವಾಚರ್ಸ್, ಅದ್ರ ಜೊತೆ ಶಾರ್ಟ್ಸ್ ಮಾಡಿದ್ರು ಕೂಡ ಆರಾಮಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಳ್ಬೋದು. ಏನಿದೆ ನಾನು ಈಗ ಹೇಳೋದನ್ನೆಲ್ಲ ಇಷ್ಟು ಟಿಪ್ಸ್ ಇಷ್ಟು ನೀವು ಫಾಲೋ ಮಾಡಿ 100% ನೀವು ಎಲ್ಲೋ ಹೋಗಿ ಅವ್ರ ಹತ್ತಿರ ದುಡ್ಡು ಕೊಡೋದು ಏನೂ ಬೇಕಾಗಿಲ್ಲ. ತುಂಬ ಸ್ಕ್ಯಾಮ್ ಕೂಡ ನಡೀತಿದೆ. ಯಾರು ಕೂಡ ದುಡ್ಡು ಕೊಟ್ಟು ಮಾಡ್ಕೋಕೊಬಿಡಿ. ನಾನು ಹೇಳ್ತೀನಿ
ಇದೇನಿಲ್ಲ ಇದು ಮಾಡಿ 100% ನಿಮ್ಮೊಂದು ರಿಪ್ಸ್ ನೀವು ವಾಪಸ್ ಬಂದಂಗೆ ಕಮೆಂಟ್ ಆಗಲಿಲ್ಲ ಅಂದ್ರೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ 100% ಆಗುತ್ತೆ. ಯಾಕಂದ್ರೆ ನನ್ನೊಂದು ರಿಪ್ಸ್ ನಾನು ಕೂಡ 0 ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಮಾಡಿದ್ರೆ ಪ್ರತಿದಿನ ಇದೇ ವಿಡಿಯೋ ಅಪ್ಲೋಡ್ ನನ್ನ ಯೂಟ್ಯೂಬ್ ಚಾನಲ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಪ್ಪ. ಏನಪ್ಪ ಅಂದರೆ IPL ಒಂದು ವಿಡಿಯೋ ಮಾಡಿದೆ ಲೈವ್ ಸ್ಟ್ರೀಮ್ ಯಾವ ರೀತಿ ಅಂತ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ ತಕ್ಷಣ ನನ್ನೊಂದು ಯೂಟ್ಯೂಬ್ ಚಾನಲ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಅಲ್ಲ 20,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು. ಆ ಒಂದು ವಿಡಿಯೋಗೆ 20,000 ಕಂಪ್ಲೀಟ್ ಆದ ತಕ್ಷಣ ನನ್ನೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು. ಇವಾಗ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ನಿಮ್ಮ ಪ್ರೀತಿಯಿಂದ ಸಪೋರ್ಟಿಂದ 79,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಅನ್ನಲ್ಲ, ನನ್ನ ಒಂದು ಫ್ಯಾಮಿಲಿ ಇದೆ, ನಮ್ಮ ದೇವ್ರುಗಳು ಇದ್ದಾರೆ, ಅವರೆಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇವಾಗ ಈ ಒಂದು ಸ್ಟೆಪ್ಪಿಗೆ ಈ ಒಂದು ಲೆವೆಲ್ಗೆ ನಿಂತಿದ್ದೀನಿ. ಅದಕ್ಕೆಲ್ಲ ಕಾರಣ ಮೇನ್ ಇಂಪಾರ್ಟೆಂಟ್ ನೀವು. ನಾನು ಕೂಡ ಈ ರೀತಿ ಕಷ್ಟಪಟ್ಟಿದ್ದೀನಿ, ನಿಮಗೂ ಕೂಡ ಗೊತ್ತಿದೆ. ಅದೇ ರೀತಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕಷ್ಟಪಟ್ಟು ನಾನು ಹೇಳಿದ್ನಲ್ಲ ಇಷ್ಟು ಟಿಪ್ಸ್ ಫಾಲೋ ಮಾಡಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. 1 ಮಂತ್ ವಿಡಿಯೋ ಅಪ್ಲೋಡ್ ಆದರೂ ಕೂಡ ನಿಮ್ಗೆ ವ್ಯೂಸ್ ಬರಲಿಲ್ಲ ಅಂದ್ರೆ ಸೆಕೆಂಡ್ ಮಂತ್ ಮಾಡಿ, ಅಂದ್ಬಿಟ್ಟು ಬಿಡಾಕೋಗ್ಬಿಡಿ, ಯಾವುದೇ ಕಾರಣಕ್ಕೂ ಬಿಡಾಕೋಗ್ಬಿಡಿ ಅಂತ ಆಯ್ತಾ. ಈ ಒಂದು ನಮಸ್ತೆ, ಈ ಒಂದು ನಮಗೆ ಸಂಬಂಧ ಪ್ರತಿಯೊಬ್ಬ ಸೆಲೆಕ್ಟ್ ಜೇನಿಂದ ಮಾತ್ರ ಮತ್ತೆ ಸಿಗ್ತೀನಿ. ಬಾಯ್.